ದೇವಿಕೊಪ್ಪ ಅಂಥೇಳಿ ಕಲ್ಗಟ್ಟಿ ರೀ. ನಿನ್ನೆ ಕೆಲ್ಸಕ್ಕೆ ಹೋಗ್ತೇನೆ ಅಂಥೇಳಿ 7 ಗಂಟೆಗೆ ಬೆಳಿಗ್ಗೆ 7 ಗಂಟೆಗೆ ಬಂದಾರಿ. ಇಲ್ಲಿ ಬಂದು 6:30ಗೆ ಬಂದು ಮುಟ್ಟಾನಂತ್ರಿ. ಅದಕ್ಕೆ ಇಲ್ಲಿ ಬಂದು ಅವ್ನು ಕೆಲ್ಸಕ್ಕೆ ಬರ್ತೇನೆ ಅಂತ ಬಂದಿದ್ದಾರೆ, ದುಡ್ಕೊಂಡು ಬರ್ತೇನೆ ಅಂಥೇಳಿ. ನಮಗೂ ಹೊಲ ಭೂಮಿ ಏನಿಲ್ಲ ರೀ, ಒಂದೇ ಮಗ ಐತ್ರಿ. ಅದಕ್ಕೆ ಇಲ್ಲಿ ಬರ್ತೇನೆ ಅಂಥೇಳಿ ಬಂದಾನ್ರಿ. ರಾತ್ರಿ ಕುಡಿದು ಅವ್ರ ಗಲಾಟೆ ಒಳಗೆ ಪರ್ಸು ಮತ್ತು ಒಂದು ಅರುಣ್ಯ ಮತ್ತು ನೇಂಬರ ಲಚ್ಚಪ್ಪ ರೀ, ಮತ್ತು ಇನ್ನೂ ಇಬ್ಬರು ದೇವಿಕೊಪ್ಪದವ್ರು ರೀ. ಅವ್ರನ್ನ 5 ಮಂದಿ ಸೇರಿ ಅವಂಗೆ ಏನು ಹೊಡೆದು ಬಿಟ್ಟಾರ್ರಿ. ಮತ್ತು ಇಲ್ಲ ಕುತ್ತಿಗೆನೂ ಕೋದ ಎಲ್ಲ ಇದು ಮಾಡಿಬಿಟ್ಟಾರ್ರಿ ಸರ್. ನಮಗೆ ಯಾರು ದುಡೋದು ಹಾಕೋರು ಯಾರೂ ಇಲ್ಲರಿ ಸರ್. ನಮ್ಮ ಒಂದೇ ಮಗ ರೀ, ನಮ್ದು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ ರೀ ಸರ್. ನಮಗೆ 3 ಆಪ್ರೇಷನ್ ಆಗಿತ್ತು ರೀ ಸರ್. ನಮಗೆ ದುಡಿಮೆ ಆಗಂಗಿಲ್ಲ ರೀ. ನನಗೆ ಮನ್ಯಾಗೆ ಬಿಟ್ಟು ಬರ್ತಾನೆ ರೀ ನಮ್ಮ ಮನೆಯವ್ರು. ನಮಗೆ ಏನೇನು ದುಡ್ಮಿನ ಆಗಂಗಿಲ್ಲ ರೀ. ಅದು ಆ ಮನೆ ಕಟ್ಟೇವ್ರಿ, ಮನಿನೂ ಅರ್ಧ ಆಗಿ ಬಿದ್ದಿತ್ತು ರೀ. ನಮ್ಮ ಮನಿನೂ ಹಂಗೆ ಅರ್ಧ ಆಗಿತ್ತು ರೀ. ಏನಿಲ್ಲ ರೀ ನಮಗೆ ಸರ. ನಮಗೆ ನ್ಯಾಯ ಸಿಗ್ಬೇಕು ರೀ ಸರ. ನಮಗೆ ಏನಾರ ಆಧಾರ ಕೊಡ್ಬೇಕು ರೀ ನೀವು. ನಿನ್ನೆ ಬಂದಿದ್ರಿ ಸರ್. ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಬಂದಾರ ರೀ. ಅವನ ಮೇಸ್ತ್ರಿ ಅಂಥೇಳಿ ಲಚ್ಚು ರೀ. ಫೋನ್ ಹಚ್ಚಿ ಒಂದು 5-3 ಸಾವಿರ ಇಸ್ಕೊಂಡಿದ್ದ ಅಂತ್ರಿ. ನೀ ಬಾಪ ಅಂಥೇಳಿ ಫೋನ್ ಹಚ್ಚಿ ಅವಂಗೆ ಹೇಳಿದಾರೆ. ಅದಕ್ಕೆ ನಾ ದುಡ್ಕೊಂಡು ಬರ್ತೇನೆ, ಅವ್ನು ದುಡ್ಡು ಫೇಡ್ ಮಾಡಿ ಬರ್ತೇನೆ ಅಂಥೇಳಿ ಬಂದಿದ್ದಾರೆ. ಅವಂಗೆಲ್ಲ ಸೇರಿ ಇಲ್ಲೇ ಕುತ್ತಿಗೆ ಒಳಗೆ ಚಾಕು ಹಾಕಿಬಿಟ್ಟಾರ್ರಿ. ಮತ್ತು ಅವಂಗೆ ಇದು ಮಾಡಿಬಿಟ್ಟಾರ್ರಿ ಮರಡು. ಏನು ಮಾತು ಅಂತೇಳಿ ನನಗೆ ಗೊತ್ತೇ ಇಲ್ಲ ರೀ ಸರ. ಅದು ಏನು ಮಾಡ್ಯಾರ ಏನೈತಿ ಅಂತ ನಮಗೆ ಗೊತ್ತೇ ಇಲ್ಲ ರೀ ಸರ. ನಾವು ಊರಾಗ್ರಿ, ಅವ್ರು ಒಬ್ರು ಇಲ್ಲಿ ಇದ್ದಾರೆ ರೀ. ಅವ್ನು ಲಚ್ಚು ಅಂಥೇಳಿ ನಮ್ಮ ಊರಿನ ನೆಂಬರ್ ರೀ. ಅವ ನೆಂಬರ್ ತಾನ ಒಂದು ಮುಗ್ದಿತ್ತು ಅಂಥೇಳಿ ಕೆಲಸ ಮಂದಿಗೆ ಹಾಕಾಕತ್ತಾನ ರೀ. ಮಂದಿಗೆ ಬಂದು ದುಡ್ಸಾಕತ್ತಾನ ರೀ. ಅವ್ನು ಹಿಂಬೆಲೆ ಹೋಗ್ತೇನೆ ಅಂತ ಹೋದ ಸಲಾನು ಬಂದಿದ್ದಾರೆ ರೀ. ಒಂದು 8 ದಿವಸ ಅಲ್ಲೇ ದುಡ್ಕೊಂಡು ಬಂದ. ನಮ್ದು ಸ್ವಲ್ಪ ಕೇಸ್ ಇತ್ತು ರೀ. ಅಲ್ಲೇ ಬಂದು ಕೋರ್ಟಿಗೆ ಬಂದು ಹಾಜರಾಗಿ ಮತ್ತಿನ್ನೂ ಬಂದಾರ ರೀ ನಮ್ಮ ಮನೆಯವ್ರು. ದುಡ್ಕೊಂಡು ಬರ್ತೇನೆ ನಾ ಅಂಥೇಳಿ. ಅಲ್ಲಿ ಮರ ಕೊಯ್ಯಾಕ್ರಿ, ಮರ ಕೊಯ್ಯೋದು ಮಾಡ್ತಾರೆ ರೀ ಅವ್ರ ಕೆಲಸ. ಅವರು ಏನು ಸಾಲಿನೂ ಕಲ್ತಿಲ್ಲ ಏನು ರೀ, ದುಡೋದೇ ಹಾಕ್ತಿದ್ರು ರೀ ನಮಗೆ. ಮುಂಚೆ ಒಂದು 8 ದಿವಸ ಬಂದಿದ್ದಾರೆ. ಮತ್ತು ಮನೆಯಲ್ಲಿ ಸಮಸ್ಯೆನೂ ಐತಿ, ಮತ್ತು ನಮ್ದು ಸ್ವಲ್ಪ ಇದೈತಿ ಅಂಥೇಳಿ ವಾಪಸ್ ಬಂದಿದ್ದಾರೆ. ಮತ್ತಿನ್ನು ಅವ್ನು ಭಾಳ ಫೋನ್ ಮಾಡಿ ಇದು ಮಾಡಾಕತ್ತಿದ್ದ. ಅವಾಗ ಬಂದು ಚಾಕು ಏನು ಮಾಡಿದಾನೇನು ರೀ. ನಾವು ಫಸ್ಟಿಗೆ ಜಗಳ ಮಾಡಿಲ್ಲ, ಏನಿಲ್ಲ. ಅವ್ರು ಎಂಬೆಲ್ಲ ಚಲೋನೇ ಇದ್ರಿ. ನಾವು ಅವ್ನು ಜಗಳ ಮಾಡೋವನು ಅಲ್ರಿ, ಏನಿಲ್ಲ ರೀ. ಹೆದರ್ತಿದ್ದಾರೆ. ಅವ ಸ್ವಲ್ಪ ಏನೋ ಎಣ್ಣೆ ಕುಡಿತಿದ್ದ. ಅವ್ರು ಯಾವಾಗನಾರು ಒಂದು ಸಲ ಕುಡಿತಾರೆ. ಪ್ಲ್ಯಾನ್ ಮಾಡ್ಯಾರ್ರಿ ಅವ್ರು ಮೊದ್ಲಿಗೆ ಪ್ಲ್ಯಾನ್ ಮಾಡಿ ಅವ್ರು 4 ಚಾಕು ಇಟ್ಕೊಂಡು ಪ್ಲ್ಯಾನ್ ಮಾಡಿನ ಏನೋ ಇಟ್ಕೊಂಡಾರೇನ್ರಿ ಅವ್ರು. ಅದಕ್ಕೆ ಇದು ಮಾಡಿಬಿಟ್ಟಾರ್ರಿ. ಏನೈತೇನ್ರಿ ನನಗೆ ಮಾತ್ರ ಗೊತ್ತಿಲ್ಲ ರೀ. ಅದು ಏನೈತೇನ್ರಿ ಸರ್. ನಮಗೆ ಅವರು ಮೇಸ್ತ್ರಿನೂ ಮಾಡಿದಾರೆ. ನಿಮ್ಮ ಗಂಡಗ ಸ್ವಲ್ಪ ಇದು ಚಾಕು ತಾಗ್ಬಿಟ್ಟೈತಿ, ಏನಾಗಿಲ್ಲ, ಆರಾಮೈತಿ ಅಂತ ಹೇಳಿದಾರೆ. ಫಸ್ಟಿಗೆ ಆರಾಮೈತಿ, ದವಾಖಾನಿಗೆ ತೊಗೊಂಡು ಹೋಗ್ತೇವೆ ಅಂಥೇಳಿ. ಅವ್ನು ದವಾಖಾನಿಗೂ ತೊಗೊಂಡು ಹೋಗಿಲ್ಲ, ಏನಿಲ್ಲ ರೀ. ಅವ್ನು ಸ್ವಲ್ಪ ಜೀವನ ಇತ್ತಂತ್ರಿ. ಅವ್ನು ಕಣ್ಣು ತೆಗೆದೆ ಪರ್ಸು ಅಂದಾಗ ಜೀವ ಹಿಂಗೆ ಉಸಲಾಟ ಹೊಡ್ಯಾಕತ್ತಿದ್ದ ಅಂತ್ರಿ. ಅದಕ್ಕೆ ಇನ್ನೊಬ್ಬ ವಿಡಿಯೋ ಮಾಡಿ ಇವ್ನು ಜೀವ ಐತಿ, ಎಲ್ಲ ಸಾಕ್ಷಿ ಹೇಳಿಬಿಡ್ತಾನೆ, ಕೋದ ಬಿಡೋಣ ಅಂಥೇಳಿ ವಿಡಿಯೋ ಒಳಗೆ ಭೀ ಬಂದಿತ್ತು ರೀ. ಅದರ ರೆಕಾರ್ಡಿಂಗ್ ಒಳಗೆ ಇನ್ನೂ ಸ್ವಲ್ಪ ಚಾಕು ಹಾಕಿ ಕೋದ ಬಿಟ್ಟಾರಿ. ಆಮೇಲೆ ಇನ್ನೊಂದು ಅರ್ಧ ತಾಸು ಬಿಟ್ಟೆ ಸತ್ತು ಬಿಟ್ಟಾನ ಅಂತ ಹೇಳಿದ್ದಾರೆ. ಜೀವನ ಹೋಗ್ಬಿಟ್ಟೈತಿ ಅಂತ ಹೇಳಿಬಿಟ್ರೆ. ನಮ್ಮ ಮನೆಯವರೇ ಸಾಕ್ತಾ ಇದ್ದಾರೆ ರೀ ಕುಟುಂಬ. ಒಬ್ಬವನೇ ರೀ ದುಡ್ಯಾವ. ಒಂದು ಅತ್ತಿ ಐತ್ರಿ, ಒಂದು ಮಗ ಮತ್ತು ನಾನು, 3 ಮಂದಿ ರೀ. ಎಲ್ಲ ಜೊತೆಗೆ ಅದೇವ್ರಿ. ನಮ್ಮ ಅತ್ತಿನೂ ವಯಸ್ಸಾಗಿತ್ತು ರೀ ಅವರಿಗೂ. ಮರ ಕೊಯ್ದು ಕೆಲಸಕ್ಕೆ, ಮತ್ತು ಎಲ್ಲಿ ಮರ ಕೊಯ್ಲು ಕರೀತಾರಲ್ಲ ಅಲ್ಲಿ ಹೋಗ್ತಿದ್ರು ರೀ ಅವ್ರು. ನಮ್ಮೂರು ಇಲ್ಲಿ ಫಸ್ಟಿಗೆ ಕಲ್ಗಟ್ಟಿ ರೀ. ಕಲ್ಗಟ್ಟಿಲಿಂದ ಇಂಚನಹಳ್ಳಿ ತಾಂಡೆ ಅಂಥೇಳಿ. ಧಾರವಾಡ ಜಿಲ್ಲಾ ರೀ, ಕಲ್ಗಟ್ಟಿ ತಾಲೂಕು ರೀ. ಲಕ್ಷ್ಮೀ ರೀ. ಘಟನೆ ಅನ್ನೋಕ್ಕೇನಿದೆ ಅಂದರೆ, ನಮ್ಮದು ಕಲಘಟಗಿ ತಾಲೂಕು ಸರ್. ನಾವು ದುಡಿಲಿಕ್ಕೆ ಅಂಥೇಳಿ ಸುಮಾರು ಈಗ
30-40 ವರ್ಷದ್ಲಿಂತ್ರ ನಮ್ಮದೇ ಒಂದು ಗುಂಪು ಮಾಡ್ಕೊಂಡು ನಾವು ಇಲ್ಲಿ ಕೆಲಸಕ್ಕೆ ಬರ್ತೇವೆ ಸರ್. ಅಂದರೆ ಸುಮಾರು ಟೀಮ್ಗಳನ್ನು ಕಟ್ಕೊಂಡು ಮೇಸ್ತ್ರಿ ಮೂಲಕ ಇಲ್ಲಿ ಟಿಂಬರ್ ಕೆಲಸಕ್ಕೆ ಬರ್ತೇವೆ. ಬಟ್ ಇಷ್ಟು ವರ್ಷದಲ್ಲಿ ಈ ರೀತಿ ಘಟನೆಗಳು ಇಲ್ಲಿ ಆಗಿದ್ದಿಲ್ಲ. ಯಾಕಂದರೆ ಒಂದೇ ಊರಿನವ್ರು ಬರ್ತಿದ್ರು, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ದುಡಿತಿದ್ರು, ವಾಪಸ್ ಊರಿಗೆ ಹೋಗ್ತಿದ್ರು. ಬಟ್ ಈ ಘಟನೆ ಆಗಿರೋದು ಇದು ಉದ್ದೇಶಪೂರ್ವಕವಾಗಿ ಅವನನ್ನು ಕೊಲ್ಲೇಬೇಕು ಅಂತ ಹೇಳಿ ಕರೆಸಿ ಅವನನ್ನು ಕೊಲೆ ಮಾಡಿದಾರಂತ ಹೇಳಿ ನಾನು ಹೇಳ್ಬೋದು ಸರ್. ಯಾಕಂದರೆ ಅವರು ಮಾತಾಡಿರೋ ವಿಚಾರ ಏನಂದರೆ, ನಿನ್ನ ಹೆಂಡ್ತಿಗೆ ನಿನ್ನ ಮನೆಗೆ ಕರ್ಕೊಳಪ್ಪ, ಅತ್ತಿ ಮಾವನ ಮನೆಯದ ಈ ತಂದೆ ತಾಯಿ ಮನೆಯಲ್ಲಿ ಎಷ್ಟು ದಿನ ಬಿಡ್ತೀಯಾ ಅಂಥೇಳಿ ಬುದ್ಧಿವಾದ ಹೇಳಿರ್ತಾನೆ. ಸೊ ಆ ಬುದ್ಧಿವಾದ ನೀನೇನೋ ನನಗೆ ಬುದ್ಧಿವಾದ ಹೇಳ್ತೀಯ ಅಂತ ಹೇಳಿ ಅವನ ಜೊತೆ ಜಗಳಕ್ಕೆ ನಿಂತು ಅವನನ್ನು ಕತ್ತುಕೋದು, ಅವನು ಯಾವ ರೀತಿ ಹಿಂಸೆ ಕೊಡ್ತಾರಂದರೆ, ಈ ಆ್ಯಕ್ಚುಲಿ ಒಬ್ಬ ಇಂಥ ನರಭಕ್ಷಕನೂ ಆ ರೀತಿ ಆ ಘಟನೆಗಳನ್ನು ಮಾಡಬಾರ್ದು. ಅಷ್ಟೊಂದು ಕ್ರೂರ್ಯವಾಗಿ ಅವನನ್ನು ಕೊಲ್ತಾರೆ, ಅದನ್ನು ವಿಡಿಯೋ ಮಾಡ್ತಾರೆ. ಅದನ್ನು ವಿಡಿಯೋ ಮಾಡಿ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆಮೇಲೆ ಏನು ಮಾಡ್ತಾರೆ, ಅದನ್ನು ಮತ್ತೆ ಡಿಲೀಟ್ ಮಾಡ್ತಾರೆ ಸರ್. ಅದು ಸೋಷಿಯಲ್ ಮೀಡಿಯಾ ಮೂಲಕ ಯಾರೋ ಶೇರ್ ಮಾಡಿದ್ದನ್ನು ಶೇರ್ ಮಾಡ್ಕೊಂಡಿರೋದ್ರಿಂದ ನಮಗೆ ಈ ವಿಡಿಯೋಗಳು ಸಿಕ್ಕಿದ್ದಾವೆ. ಬಟ್ ಇದು ಸಂಪೂರ್ಣ ತನಿಖೆ ಆಗಬೇಕು. ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟವ್ರು ಇದರೊಳಗೆ ಭಾಗಿಯಾಗಿದ್ದಾರೋ ಅವ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮ TV9 ಮೂಲಕ ನಾನು ವಿನಂತಿ ಮಾಡ್ಕೋತೇನೆ ಸರ್. ಸರ್ ಇಲ್ಲಿ ಹೊಸನಗರದ ಹತ್ರ ಸೊನ್ಲೆ ಅಂತ ಹೇಳಿ ಊರಿಗೆ ಬಂದಿದ್ರು ಸರ್. ಇಲ್ಲಿ ಸೊನ್ಲೆ ಅಂತ ಊರಿಗೆ ಬಂದಿದ್ದರು. ನಿನ್ನೆ ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ಫೋನ್ ಬರುತ್ತೆ ಸರ್. ಅಂದರೆ ಇಲ್ಲಿ ಮೇಸ್ತ್ರಿ ಹೊಸನಗರದಲ್ಲಿ ಕೆಲಸ ಮಾಡಿಸ್ತಿರ್ತಾನೆ. ಈ 15 ದಿನದ ಹಿಂದೆ ಬಂದು ದುಡಿದು ವಾಪಸ್ ಊರಿಗೆ ಬಂದಿರ್ತಾನೆ ಅವನು. ನಮ್ಮಲ್ಲಿ ಹಬ್ಬ ಇರುತ್ತೆ, ಹಬ್ಬಕ್ಕೆ ಬಂದಿರ್ತಾನೆ. ನಿನ್ನೆ ಅವನಿಗಿಲ್ಲ, ಇಲ್ಲಿ ಒಳ್ಳೆ ದುಡಿಮೆ ಇದೆ, ನೀನು ಬಾ ಅಂತ ಹೇಳಿ ವಾಪಸ್ ಕರೆಸ್ಕೊಂಡು ನಿನ್ನೆ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿಂದ ಬಂದಂಥ ಮನುಷ್ಯ ಸಾಯಂಕಾಲ 6-6:30 ಇಲ್ಲಿ ಬರ್ತಾನೆ. ಈ ಸೊನ್ಲೆ ಅನ್ನೋ ಊರಿಗೆ ಬರ್ತಾನೆ. ರಾತ್ರಿ 9-9:30 10 ಗಂಟೆಗೆ ನಮಗೆ ವಿಷಯ ಬರುತ್ತೆ, ಇಲ್ಲ ನಿಮ್ಮ ಅಣ್ಣನ ಕೊಂದಾಕಿದ್ದಾರೆ ಅಂತ ಹೇಳಿ. ಈ ಘಟನೆ ನೋಡಿ ನಮಗೆ ತುಂಬ ಬೇಜಾರಾಗತ್ತೆ ಸರ್. ಸೊ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತಗೋಬೇಕು. ಅವ್ರನ್ನ ಜೀವಾವಧಿ ಶಿಕ್ಷೆನೇ ಕೊಡಬೇಕು. ಯಾಕಂದರೆ ಇಂಥ ಕ್ರೌರ್ಯವನ್ನು ಯಾರೂ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ ಸರ್. ಹೌದು ಸರ್, ಬುದ್ಧಿ ಮಾತು ಹೇಳಿದ್ದೇ ತಪ್ಪಾಗಿದೆ ಅಂತ ಹೇಳಿ ನಾವು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ನಮ್ಮ ಅಣ್ಣನ ಕಳ್ಕೊಂಡು. ಯಾಕಂದರೆ ಇಂಥ ಘಟನೆಗಳು ಆಗಬಾರ್ದಾಗಿತ್ತು. ಸೊ ನಮಗೆ ಇರೋ ಬಾಳ್ನ ಇವತ್ತಿಲ್ಲ. ಅವ್ರ ಕುಟುಂಬಕ್ಕೆ ಅವನೇ ಆಸರೆ, ಅವನೇ ಆಧಾರ ಸ್ತಂಭ. ಬಟ್ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂದರೆ ಅವ್ರಿಗೆ ಆ ಮನೆಗೆ ಯಜಮಾನ ಅನ್ನೋನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದರೊಳಗೆ ನಾವು ಒಂದು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ಳೋದಂದರೆ, ಇದರಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ಕಾನೂನಿನ ಅಡಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಗುರಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೇನೆ ಸರ್. ಇದೇ ಒಂದು ನಮ್ಮದು ಈ ಒಂದೇ ಕೋರಿಕೆಗೆ ನಾವು ಕಲಘಟಗಿಲಿಂದ ಇಲ್ಲಿವರೆಗೂ ಬಂದಿದ್ದೇವೆ ಸರ್. ಅಲ್ಲಿ ಅವ್ರದ್ದೇ ಊರಿನವರಾಗಿರುವಂಥ ಇಂಚನಹಳ್ಳಿ ತಾಂಡದ್ದೇ ಊರಿನವರಾಗಿರುವಂಥ ಲಕ್ಷ್ಮಣಮಾಣಿ ಅನ್ನೋರು ಇಲ್ಲಿ ಮೇಸ್ತ್ರಿ ಕೆಲಸ ಮಾಡಿಸ್ತಿರ್ತಾನೆ. ಅವನೇ ಅವರಿಗೆ ಇಲ್ಲಿ ಕೆಲಸಕ್ಕೆ ಕರೆಸಿದ್ರು ಸರ್. ಇಲ್ಲಿ ಹೆಂಗಿದೆ ಅಂದ್ರೆ ಸರ್ ಇಲ್ಲಿ ಹೊಂಡಗೆತ್ತಿಗೆ ದುಡಿದ್ರೆ 500-1000 ದುಡಿತಾರೆ. ಅವ್ರ ಮೈ ಮೇಲೆ ತೊಗೊಂಡು ದುಡಿದ್ರೆ ಒಂದು 1500 ತನಕ ದಿನ ದುಡಿತಾರೆ ಸರ್. ಬಟ್ ಅಲ್ಲಿ ನಮ್ಮ ಭಾಗದಲ್ಲಿ ನಮಗೆ ಜಮೀನುಗಳ ಕೊರತೆ ಇರೋದ್ರಿಂದ ನಾವು ಇಲ್ಲಿ ದುಡಿಲಿಕ್ಕೆ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಬರ್ತೇವೆ ಸರ್. ಇವತ್ತು ದುಡಿಲಿಕ್ಕೆ ಬಂದೇ ನಾವು ನಮ್ಮ ಅಣ್ಣನ ಕಳ್ಕೊಂಡಿದ್ದೀವಿ. ನಿನ್ನೆ ಬೆಳಿಗ್ಗೆ ಅಲ್ಲಿಂದ ಊರ್ಲಿಂದ ಬಂದಿರೋದು ರಾತ್ರಿ 11 ಗಂಟೆ 10 ಗಂಟೆಗೆ ಅಂದರೆ ನಮಗೆ ಫೋನ್ ಬರುತ್ತೆ, ನಿಮ್ಮಣ್ಣ ಸತ್ತೋಗಿದ್ದಾರೆ ಅಂತ ಹೇಳಿ. ಅವರು ಚೂರು ಕುಡಿತಾರೆ ಸರ್, ನಾನು ಸತ್ಯ ಹೇಳ್ಬಿಡ್ತೀನಿ, ಕುಡಿತಾರೆ. ಅವ್ರು ಕುಡಿದಾಗ ಅವ್ರನ್ನ ಕತ್ತು ಕೊಯ್ದಿದ್ದಾರೆ. ಇದು ತುಂಬ ಮೋಸದಿಂದ ಕೊಯ್ದಿದ್ದಾರೆ ಅವರು ಕತ್ತು. ಇಲ್ಲ ಸರ್, ಅದು ಏನಾಗಿದೆ ಅಂದರೆ ವಿಡಿಯೋ ಮಾಡ್ತಾರೆ ಅವರು. ವಿಡಿಯೋ ಮಾಡಿ ಇಲ್ಲ ನಾವು ಕುಯ್ದಿರೋದು ಬರಾಬರಿ ಕುಯ್ದಿಲ್ಲ, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಅದು ಇನ್ನೂ ಅವನು ಉಸಿರಾಟ ಜೋರಾಗ್ತಾ ಇದೆ ಅಂತ ಹೇಳಿ ಮಾತಾಡ್ತಾರೆ ಅವರು. ಸತ್ತಿಲ್ಲ ಅಂಥೇಳಿ ಮಾತಾಡ್ತಾರೆ. ಇದು 100ಕ್ಕೆ 100 ಅಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಸರ್. ಈಗ ಪೊಲೀಸರು ಮಾಹಿತಿ ಪ್ರಕಾರ 2 ಅಂತ ಹೇಳಿದ್ದಾರೆ. ಸೊ ಅದ್ರ ತನಿಖೆ ಮಾಡಿ ಅದ್ರೊಳಗೆ ಯಾರ್ಯಾರು ಸಂಬಂಧಪಟ್ಟಿದಾರೋ ಅವ್ರು ಎಲ್ಲರೂ ಎಷ್ಟು ಜನ ಬರ್ತಾರೋ ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡಿ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ ಸರ್. ಪ್ರಕಾಶ್ ಲಮಾಣಿ ಅಂತೇಳಿ ಅವರು ಇಂಚನಹಳ್ಳಿ ತಾಂಡೆ ಅವ್ರದ್ದು
ಅವರು ಪರಿಸ್ಥಿತಿ ಗಂಭೀರ ಇದ್ದಾಗೆ ಅವರು ದುಡ್ಯಾಕಂತ ಬಂದಾರ ಸರ್. ಅವನಿಗೆ ಸೆರೆ ಕುಡಿಸಿ ಮೋಸ ಮಾಡಿ ಅವನು 5 ಮಂದಿ ಅವ್ರಿಗೆ ಕಾಲು ಕಟ್ಟಿ ಅವ್ನು ಕಿರ್ಕೋಕೆ ಆಟ ಕೊಟ್ಟು ಅವ್ನು ಇಂಚು ಕಡ್ದಂಗೆ ಕಡ್ದಾರ್ರಿ ಸರ್. ಭಾಳ ಅನ್ಯಾಯ ಮಾಡಿದ್ದಾರೆ ಸರ್. ಅಂಥ ಅನ್ಯಾಯ ಈ ಜನ್ಮದಾಗೂ ನೋಡಂಗಿಲ್ಲ ಸರ್. ಅವ್ರೇನು ರಾಕ್ಷಿ ಅದಾರೋ ಏನು ಅದಾರೋ, ರಾಕ್ಷಿಯಾರ ಈ ಥರ ನೋಡಿಲ್ಲ ಸರ್ ನಾವು. ಆ ನಮೂನಿ ಸೀರಿಯಸ್ ಆಗಿ ಮಾಡ್ಯಾರ ಸರ್ ಅವ್ರಿಗೆ. ನಮ್ಮ ತಂಗಿ ಆಗ್ಬೇಕ್ರಿ ಲಕ್ಷ್ಮಿ ಅಂಥೇಳಿ ಅವ್ರು ನೋಡಿದ್ರೆ 3-4 ಆಪ್ರೇಷನ್ ಆಗೈತೆ ಸರ್. ದೊಡ್ಡ ಅನ್ಯಾಯ ಮಾಡಿದ್ದಾರೆ ಸರ್ ಅವರು. ಅವ್ರದ್ದೇನು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ. ಅವ್ರು ನೋಡಿದ್ರೆ ಕೈ ಮೇಲೆ ದುಡ್ಕೊಂಡು ತಿನ್ನೋರು ಸರ್. ಭಾಳ ಅಂದ್ರೆ ಭಾಳ ಅನ್ಯಾಯ ಆಗೈತೆ ರೀ. ಅವ್ರ ಜೀವಾದಿ ಶಿಕ್ಷೆ ಆಗಬೇಕು. ಅವ್ರಿಗೆ ಪೊಲೀಸರು ಅವ್ರ ರಕ್ಷಣೆ ಕೊಡಬಾರ್ದು. ಅವ್ರಿಗೆ ಜೀವಾದಿ ಶಿಕ್ಷೆ ಆಗಬೇಕಂದ್ರೆ ಆಗಬೇಕು ಸರ್. ಫಸ್ಟ್ ಲಚ್ಚು ಅಂತೇಳಿ ಅವ ನೇಂಬರ್ ರೀ ಸರ್. ಅವನ ಹಿಂಬ್ಯಾಲೆ ಅವನ ನೇಂಬರ್ ಈಗ ಒಂದು 3-4 ತಿಂಗಳ ಮುಗೀತು ಸರ್. ಆಮೇಲೆ ನಾವು ಲೇಬರಾಗಿ ನಾ ದುಡಿಸ್ತೇನಪ್ಪ, ನಮ್ಮ ಸಾವ್ಕಾರ ಚಲೋ ಅದಾನ ಅಂತೇಳಿ ಮೊದಲು ಒಂದು 15 ದಿವಸ ದುಡ್ದಿದ್ದ ಸರ್. ಆಮೇಲೆ ಮನೆಯಾಗ ಒಂದು ಸ್ವಲ್ಪ ತೊಂದರೆ ಇದ್ದಾಗ ಮತ್ತು ವಾಪಸ್ ಬಂದಿದ್ದ ಸರ್. ಅವ್ರದ್ದು ಒಂದು 5-6 ಸಾವಿರ ರೂಪಾಯಿ ಸಾಲ ಇತ್ತು ಸರ್. ನಾನು ರೊಕ್ಕ ಹಾಕ್ಕೊಂಡೋಗಿ ನೀ ಬರ್ತೀಯ ಇಲ್ಲೋ, ಬರ್ತೀನಪ್ಪ ಅಂಥೇಳಿ ವಾಪಸ್ ಬಂದಾನ ಸರ್. ವಾಪಸ್ ಬಂದಾನಂದ್ರೆ ರಾತ್ರಿ 9-8 ಅಂದ್ರೆ ಅವ್ನು ಕ್ಲಾಸ್ ಮಾಡ್ಯಾರ ಸರ್. ಏನು ಕಾರಣ ಇಲ್ಲ ಸರ. ಸುಮ್ಮಿ ಮನುಷ್ಯ ಅವನು, ಯಾವ ದೋಷ ಇಲ್ಲ, ಏನಿಲ್ಲ. ಅವನು ಅಂಥ ನೀಚ ಮನುಷ್ಯ ಅಲ್ಲ, ಯಾರ ಜಗಳ ಮಾಡೋದು ಮನುಷ್ಯ ಅಲ್ಲ. ಅವ್ನು ಊರಾಗ 1 ನಂಬರ್ ಮನುಷ್ಯ ಸರ. ಅಂಥವನು ಕೊಂದಾರ ಸರ. ಯಾವ ದೋಷ ಇಟ್ಕೊಂಡು ಏನು ಮಾಡಿದಾರೋ ಅದು ದೇವರಿಗೆ ಗೊತ್ತ ಸರ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ. ಹೆಂಡ್ತಿಗೂ ಏನು ಬೇದಿಲ್ಲ ಸರ್. ಅವ್ರು ನಮ್ಗೆ ಗೊತ್ತಿಲ್ಲ ಸರ್. ಅವ್ರ ಹೆಂಡ್ತಿಗೆ ಸಮಸ್ಯೆ ಏನಿಲ್ಲ. ಅವ್ರಿಗೆ ಯಾವ ಲೆಕ್ಕದಿಂದ ಅವ್ರಿಗೆ ಕೊಂದಾರೋ ಈ ಪರಿಸ್ಥಿತಿ ಕಾಲು ಕಟ್ಟಿ ಅವ್ನು ಬಳಕ್ಕೆ ಹೋದಾರೋ, ಕಾಲಿಗೆ ಪ್ಯಾಚರ್ ಮಾಡ್ಯಾರೋ, ಎಲ್ಲ ಭಾಳ ನಮೂನಿ ಮಾಡಿಬಿಡ್ತಾರೆ ಸರ್. ನಮ್ಮೂರವಲ್ರಿ ಸರ್. ನಾವು ಇರೋದು ಸಿಗಿಗಟ್ಟಿ. ನಮ್ಮ ತಂಗಿ ಅವ್ರಿಗೆ ಕೊಟ್ಟಿದ್ದೇವೆ, ಸಿಗಿಗಟ್ಟಿ ತಾಂಡೆ ಅಂಥೇಳಿ. ನಾವು ಇಂಚಿನಳ್ಳಿ ತಾಂಡೆಗೆ ನಮ್ಮ ತಂಗಿ ಕೊಟ್ಟಿದ್ದೇವೆ ಸರ್. ಹಾಂ, ಇವನ ಜೊತೆ ಮುಂಚೆ ಬಂದಿದ್ರು ಸರ್. ಒಂದು 8 ದಿವಸ ಕೆಲಸ ಮಾಡಿ ಮತ್ತು ವಾಪಸ್ ಊರಿಗೆ ಬಂದಿದ್ದರು. ಊರಿಗೆ ಬಂದಾಗ ಒಂದು 5-6 ಸಾವಿರ ರೂಪಾಯಿ ಸಾಲ ಆಗಿತ್ತು. ಅವ್ರು ಕೊಡೋರಿದ್ರು ಮೇಸ್ತ್ರಿದು. ನನ್ನ ಸಾಲ ತೀರಿಸ್ಬಾರಪ್ಪ, ನೀ ಬಾರಪ್ಪ ನಾನು ಅಂಥೇಳಿ ಕರೆಸಿದ್ರು. ಚಲೋ ಮೇಸ್ತ್ರಿ ಬಿಡು ಅಂಥೇಳಿ ಅವ್ನು ನೆಂಬಿ ಬಂದಾರ ಸರ್. ಇವ್ರು 5 ಮಂದಿ ಇವ್ರು ಈ ಮೋಸ ಮಾಡಿ ಅವ್ನು ಕೊಂದಾರ ಸರ್. ಪ್ಲ್ಯಾನ್ ಮೊದಲ ಮಾಡ್ಕೊಂಡಾರ ಸರ್. ಅವ್ನು ಪ್ಲ್ಯಾನ್ ಮಾಡ್ಕೊಂಡ ಹೋದಾರ. 3 ಚಾಕು ಸಿಕ್ಕಾವು ಸರ್. 3-4 ಚಾಕು ಸಿಕ್ಕಾವು. ಪ್ಲ್ಯಾನ್ ಮಾಡ್ಯಕ್ಕೆ ಹೋದಾರ ಸರ್. ಅವ್ಗೆ ಕೆಲಸನೂ ಇಲ್ಲ ಸರ್. ಬೆಳಿಗ್ಗೆ ಅಂದ್ರೆ ಕೆಲ್ಸಕ್ದಾಗ ರಾತ್ರಿನ ಹೊಡೆದ್ಬಿಡ್ತಾರೆ ಸರ್ ಅವ್ಗೆ. ಅವರು ಮರ ಕಡಿತಾರೆ ಸರ್. ಇಲ್ಲಿ ಇಲ್ಗೇರಿ ಮರ, ಆಕೇಶ ಮರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರ, ಮತ್ತು ಹಿಂಗೇನಾರು ಪರ್ಮಿಟ್ ಇರ್ತಾವಲ್ಲ ಸರ್, ಲೋಕಲ್ ಗಿಡ. ಅವರು ಲೋಕಲ್ ಗಿಡ ಹಿಡಿತಿದ್ರಂತೆ. ಅವರು ಲೋಕಲ್ ಕೆಲಸ ಮಾಡೋಕ್ಕಂತ ಬಂದಿದ್ದಾರೆ ಸರ್. ಅವರು ಒಬ್ಬನೇ ಮಗ ಸರ್. ಏನಂತ ಗೊತ್ತಿಲ್ಲ ಸರ್. ಪೊಲೀಸರು ನಮ್ಗೇನು ಹೇಳಿಲ್ಲ. ನಾವು ಏನಿದ್ದು ತೀರ್ಮಾನ ತಗೋತೇವೆ, ನಾವು ಬಿಡಲ್ಲ, ನೀವು ಅದನ್ನು ಕಾಳಜಿ ಬಿಡ್ರಿ ನಿಮ್ಮದು ಅಂತ ಹೇಳಿ ನಮ್ಮ ಪೇಷಂಟ್ ಅವಂಗೆ ಕೊಟ್ಟಾರೆ ಸರ್. ಅರೆಸ್ಟ್ ಮಾಡಿದ್ದಾರೆ. 5 ಮಂದಿಗೆ ಮಾಡಿದ್ದಾರೆ ಸರ್. ಕುಣ್ಕುಳ್ನಾಮ, ಪರ್ಸೂರಿ, ಅರುಣ, ನೇಂಬರ್ ಲಚ್ಚು, ಬೇರೆ ದೈಕೋಪ ಬಿಳ್ಜನ ಮಂದಿರಿ ಊರಾನವರು. ನಮಗೆ ನಮ್ಮ ತಂಗಿ ಕಾಲ್ ಮಾಡ್ಯಾರ ಇವರು. ನಮ್ಮ ತಂಗಿಯಾಗಿ ನಮ್ಗೆ ಕಾಲ್ ಮಾಡ್ಯಾರ ಸರ್. ನಮ್ಮ ಕಾಲ್ ಬಂದಿಲ್ಲ ಸರ್. ಚಾಕುಲೆ ಹೊಡೆದಾರೆ ಸರ್. ಚಾಕುಲೆ ಹೊಡೆದಾರೆ. ಅವ್ನು ಸೆರೆ ಮಕ್ಕೊಬೇಕಂತ ಮಕ್ಕೊಂಡಿದ್ದಾನೆ ಸರ್. ಅವಂಗೆ ಹೊಡಿತಾರನೂ ಭಾವನೆಯೂ ಇಲ್ಲ. ಅವೇನು ಮಣಗಬೇಕಂತೇನು ಮಕ್ಕೊಂಡಿದ್ದಾನಲ್ಲ ಸರ್. ಏನಿಲ್ಲ. ಇವರು 3-4 ಮಂದಿ ಅವ್ನ ಕಾಲು ಕೈ ಹಿಡ್ಕೊಂಡು ಒಬ್ಬ ಕುತ್ತಿಗೆ ಹೋದಾನ ಸರ್. ಅವ್ನು ಕುತ್ತಿಗೆ ಹೋದಾನ ಸರ್. ಕುತ್ತಿಗೆ ಹೋದ ಮತ್ತು ಅವಂಗೆ ಜೀವ ಒಂದು ಸ್ವಲ್ಪ ಹೊಳ್ಯಾಡಿನ ಸರ್. ಉಸಿರಾಟ ಬಂದಿದೆ. ಇವ್ನು ಸತ್ತಿಲ್ಲ ಅಂಥೇಳಿ ಸರ್ ಅವಂಗೆ ಮತ್ತೆ ಪ್ಯಾಚರ್ ಮಾಡ್ಯಾರ ಸರ್. 2 ಸಲ ಹೊಡೆದಾರ ಸರ್ ಅವ್ನು ಪ್ಯಾಚರ್. ಆಯಿತು. ಹೊಸನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೊನ್ಲೆ ಅನ್ನೋ ಒಂದು ಗ್ರಾಮದಲ್ಲಿ ಪರಶುರಾಮ್ ಅನ್ನೋ ಒಬ್ಬ ವ್ಯಕ್ತಿ, ಅವನ ಕೊಲೆಯಾಗಿದೆ.
ಈ ಪರಶುರಾಮ್ ಬಂದ್ಬಿಟ್ಟು ಅವನು ಮತ್ತು ಅವನ ಸಂಗಡಿಗರು ಎಲ್ಲ ಈಚನಹಳ್ಳಿ ವಿಲೇಜ್ ಕಲ್ಗಡಿಯಿಂದ ಅವರು ಇಲ್ಲಿ ಒಂದು ಮನೆಯಲ್ಲಿ ಗಾರೆ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ. ಕೆಲಸ ಮಾಡಾದಮೇಲೆ ರಾತ್ರಿ ಊಟ ಮಾಡಬೇಕಾದ್ರೆ ಅವ್ರಿಗೆ ಮತ್ತು ಇಬ್ಬರು, ಒಬ್ಬ ಆರೋಪಿ ಹೆಸರು ಪರಶುರಾಮು ಮತ್ತು ಅರುಣ, ಇವ್ರ ಮಧ್ಯೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಈ ಪರಶುರಾಮ್ ಯಾರು ವಿಕ್ಟಿಮ್ ಇದ್ದಾನೆ ಅವನು ಅರುಣ ಅನ್ನೋ ಅಕ್ಯೂಸ್ಡ್ಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾನೆ. ಅವನು ಹೆಂಡ್ತಿನ ಯಾಕೆ ಬಿಟ್ಟಿದೆಯಾ, ಎಲ್ಲ ನೀವು ಸಾಗಿಸ್ಕೊಂಡು ಒಟ್ಟಿಗೆ ಹೋಗಬೇಕು, ನೀವು ಈ ಥರ ಮಾಡಿದ್ರೆ ಒಳ್ಳೆಯದಲ್ಲ ಅಂತ ಅವನು ಹಿರಿಯನಾಗಿರೋದ್ರಿಂದ ಅವನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ. ಅದು ಸ್ವಲ್ಪ ಮಾತಿಗೆ ಮಾತು ಬೆಳೆದುಬಿಟ್ಟು ಈ ಅರುಣ ಮತ್ತು ಪರಶುರಾಮ್ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲೇ ಇದ್ದಂತಹ ಒಂದು ಚಾಕುವನ್ನು ತಗೊಂಡು ಅವರ ಕತ್ತಿಗೆ ಒಂದು ಏಟನ್ನು ಸ್ಟ್ಯಾಬ್ ಮಾಡಿಬಿಡ್ತಾರೆ. ಸ್ಟ್ಯಾಬ್ ಆದಮೇಲೆ ಅಲ್ಲಿ ಇತರರು ಕೂಡ ಇರ್ತಾರೆ, ಯಾರು ಬಂದಿದ್ದಾರೆ ಅಲ್ಲಿಂದ ಕೆಲಸ ಮಾಡೋದಕ್ಕೆ, ಅವ್ರನ್ನೆಲ್ಲರನ್ನು ಇಟ್ಕೊಂಡು ಅಲ್ಲೇ ಕೂತಿರ್ತಾರೆ. ಒಂದು ಐ ವಿಟ್ನೆಸ್ಸು ಕೂಡ ಇದ್ದಾರೆ ಈ ಒಂದು ಕೇಸ್ಗೆ. ತದನಂತರ ಇಮಿಡಿಯೇಟಾಗಿ ನಾವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಇವಾಗ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಮುಖ್ಯವಾಗಿ ಎಲ್ಲರೂ ಕೂಡ ಒಂದು ಮದ್ಯದ ಅಮಲಿನಲ್ಲಿದ್ದರಿಂದ ಅವರು ಒಂದು ಸಣ್ಣ ಗಲಾಟೆ, ಒಂದು ಸಣ್ಣ ಬುದ್ಧಿ ಮಾತು ಈ ಹಂತಕ್ಕೆ ಒಂದು ಕೊಲೆಗೆ ಅಂತ್ಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ರೀಸನ್ ಅದೇ, ಏನು ಅವ್ರ ಹೆಂಡತಿಯನ್ನು ನೀನು ಸಂಭಾಲಿಸ್ಕೊಂಡು ಹೋಗಬೇಕು, ಹೆಂಡತಿಯನ್ನು ಬಿಡೋದು ಇಟ್ ಈಸ್ ನಾಟ್ ದಿ ಆನ್ಸರ್ ಅಂತ ಹೇಳಿದ್ದು ಬುದ್ಧಿ ಮಾತಿಗೆ ಮತ್ತೆ ನಾಳೆ ಈ ಜಗಳ ಆಡಿದ್ದಕ್ಕೆ ಎಲ್ಲಿ ಈ ಸತ್ತವನು ಬಂದು ಅವ್ರಿಗೆ ಹೊಡಿತಾನೆ ಅನ್ನೋ ಒಂದು ಭಯದಲ್ಲಿ ಇವರಿಬ್ಬರು ಸೇರಿಕೊಂಡು ಆ ಒಂದು ಮರ್ಡರನ್ನು ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಯಾರು ಇದ್ದರೂ ಅವರು ಇಮಿಡಿಯೇಟಾಗಿ ಇದಕ್ಕೆ ರಿಯಾಕ್ಟ್ ಮಾಡಿ ನೋಡಿದಾಗ ಅವ್ರು ನಾಳೆ ಅಷ್ಟೊತ್ತಿಗೆ ಡೆತ್ ಆಗಿರ್ತಾನೆ ಅವರು. ಸೊ ಈ ನಿಟ್ಟಿನಲ್ಲೇ ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವರೆಲ್ಲರನ್ನೂ ನಾನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ತೀನಿ. ಇಲ್ಲ ಸತ್ತೋದವನಲ್ಲ. ಇದರಲ್ಲಿ ಏನಾಗಿದೆ, ಇಬ್ಬರ ಹೆಸರು ಪರಶುರಾಮ್ ಇದೆ, ಅದಕ್ಕೇ ನಿಮಗೆ ಒಂಚೂರು ಕನ್ಫ್ಯೂಷನ್ ಆಗುತ್ತೆ. ಸತ್ತೋದವನ ಹೆಸರು ಪರಶುರಾಮೇ, ಇನ್ನೊಬ್ಬ ಆರೋಪಿ ಹೆಸರು ಪರಶುರಾಮೇನೆ. ಆದರೆ ಇಲ್ಲಿ ಅರುಣ ಅನ್ನೋವನ ವೈಫು ಅವನ್ನ ಬಿಟ್ಟು ಹೋಗಿರ್ತಾನೆ. ಅಂದರೆ ಅವನು ವೈಫ್ನ ಬಿಟ್ಟು ಅಲ್ಲೇ ಸುಮಾರು ಒಂದು 10-12 ತಿಂಗಳು ಆಗಿರುತ್ತೆ. ಆ ವಿಚಾರವಾಗಿ ಒಂದೇ ವಿಲೇಜ್ ಅವ್ರು ಆಗಿರೋದ್ರಿಂದ ಅವರು ಬುದ್ಧಿ ಮಾತು ಹೇಳಿದಾನೆ. ಇವನು ಪರಶುರಾಮ್ ಅಂತ ಯಾರು ತೀರ್ಕೊಂಡ ಅವನು ಅರುಣಕ್ಕಿಂತ ದೊಡ್ಡವನು ಇನ್ ಏಜ್. ಸೊ ಅವನು ತಿಳುವಳಿಕೆಯನ್ನು ಹೇಳಿದಾಗ ಅದು ಸಣ್ಣ ಮಾತಿಗೆ ಮಾತು ಬೆಳ್ಕೊಂಡು ಆಮೇಲೆ ಒಂದು ಜಗಳಕ್ಕೆ ಕನ್ವರ್ಟ್ ಆಗಿ ನಂತರ ಎಲ್ಲಿ ಬಿಟ್ಟರೆ ಈ ಪರಶುರಾಮ್ ಸ್ವಲ್ಪ ವೆಲ್ ಬಿಲ್ಟಿದ್ದ, ಯಾರು ತೀರ್ಕೊಂಡ ಅವನು ಮತ್ತೆಲ್ಲರೂ ಬಂದು ನಮಗೆ ಹೊಡಿತಾನ ಅಂತ ಹೇಳಿ ಇವರಿಬ್ಬರು ಸೇರಿಕೊಂಡು ಅವನ್ನ ಒಂದು ಚಾಕು ತಗೊಂಡು ಕುತ್ತಿಗೆಗೆ ಒಂದು ಸ್ಟ್ಯಾಬನ್ನು ಮಾಡಿದರು. ಎಲ್ಲ 3 ಜನ ಒಂದೇ ಊರು, ಎಲ್ಲರೂ ಒಟ್ಟಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು. 3 ಜನ ಅವರು ಏನು ಈಚನಹಳ್ಳಿ ಅಂತ ಬರುತ್ತೆ ತಾಂಡ, ಆ ತಾಂಡದವರೇ ಆಗಿರ್ತಾರೆ. ಎಲ್ಲ ಅಕ್ಕಪಕ್ಕವರೇ ಮನೆಯವರೇ ಆಗಿರ್ತಾರೆ. ಅವರನ್ನು ಅದು ಪರಿಚಯ ಇರುತ್ತೆ. ಧಾರವಾಡ, ಕಲ್ಗಟ್ಟಿ ಧಾರವಾಡಿಂದ ಅಲ್ಲಿ ಒಂದು ಈಚನಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿ ಈಚನಹಳ್ಳಿ ಅಂತ ಒಂದು ತಾಂಡ, ಆ ತಾಂಡದಿಂದ ಇವರು 3 ಜನ ಇದ್ದಿತ್ತು. ಇಲ್ಲಿ ಗಾರೆ ಕೆಲಸ ಮಾಡೋದಕ್ಕೆ ಬಂದಿದ್ರು. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿ ನೆನ್ನೆ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಇವನು ಪರಶುರಾಮು 15 ದಿನ ಲೀವ್ ಆದಮೇಲೆ ಯಾವ ದಿನ ಒಂದು ಮರ್ಡರ್ ಆಯಿತು ಆ ದಿನವೇ ವಾಪಸ್ ಬಂದಿದ್ದಾನೆ ಅವನು. ಅದೇ ದಿನ ವಾಪಸ್ ಬಂದು ಅದೇ ದಿನ ಈ ಒಂದು ಕೃತ್ಯ ನಡೆದಿದೆ. ಇಲ್ಲ, ಏನೂ ಇಲ್ಲ. ದೇರ್ ಇಸ್ ಆಬ್ಸಲ್ಯೂಟ್ಲಿ ನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಇದು ಸಡನ್ ಪ್ರೊವೊಕೇಷನಲ್ಲಿ ಆಗಿದ್ದಂತಹ ಒಂದು ಕೃತ್ಯ.